6,000 ರೂಪಾಯಿ ಗೌರವಧನ ಮತ್ತು 1,000 ರೂಪಾಯಿ TAD ಅಂತ ಅದಲ್ಲದೆ ಕಮಿಷನ್ ಆಧಾರದ ಮೇಲೆ ಅವರಿಗೆ ಆದೇಶ ಮಾಡಿ ಅಪಾಯಿಂಟ್ ಮಾಡಿತ್ತು. ಆದರೆ ಏಕಾಏಕಿ 2023, 22, 23ರಲ್ಲಿ ಎಲ್ಲ 1,123 ಜನನು ಕೆಲಸದಿಂದ ತೆಗೆದುಹಾಕಬೇಕು ಕ್ರಮ ವಹಿಸೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಸೂಚನೆ ನೀಡಿತು. ಅದು ಗೊತ್ತಾದ ಮೇಲೆ ಅಭ್ಯರ್ಥಿಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ನಮಗೆ ವಯಸ್ಸಾಗಿದೆ, ಈಗಾಗಲೇ ಸುಮಾರು ಜನ 40-45 ಆಸ್ಪಾಸ್ನಲ್ಲಿದ್ದಾರೆ, ಈ ಸಮಯದಲ್ಲಿ ಕೆಲಸದಿಂದ ಕಿತ್ತಾಕ್ಬಿಟ್ರೆ ಅವರಿಗೆ ಜೀವನ ನಿರ್ವಹಣೆಗೆ ಕಷ್ಟ ಆಗುತ್ತೆ, ಮದುವೆ ಆಗಿದೆ, ನಮಗೆ ಬೇರೆ ಎಲ್ಲೂ ಕೆಲಸ ಸಿಗಲ್ಲ, ಅದರಿಂದ ಅವ್ರ ಕೆಲಸನ ಕಾಯಂಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ರಿಟ್ ಅರ್ಜಿ ಸಲ್ಲಿಸಿದ್ವಿ. ಅದ್ರ ಜೊತೆಗೆ ಮಾಸಿಕವಾಗಿ 6,000 ರೂಪಾಯಿ ಏನು ಗೌರವಧನ ಕೊಡ್ತಿದ್ರು ಅದನ್ನು ಕೂಡ ಕೊಟ್ಟಿಲ್ಲ, ಅದನ್ನು ಕೂಡ ಅರಿಯರ್ಸ್ ಎಲ್ಲ ಕೊಡಬೇಕು ಅಂತ, ಆಮೇಲೆ 1,000 ರೂಪಾಯಿ ಕೂಡ ಅದನ್ನು ಕೂಡ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ರಿಟ್ ಅರ್ಜಿ ಸಲ್ಲಿಸಿದ್ವಿ. ಮಾನ್ಯ ಉಚ್ಚ ನ್ಯಾಯಾಲಯ ವಿಚಾರಣೆ ಮಾಡಿ ನಮ್ಮ ಯಾರು ಅಭ್ಯರ್ಥಿಗಳನ್ನ ಯಾರನ್ನು ಕೆಲಸದಿಂದ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಅದರ ಜೊತೆಗೆ ಅದು ಕೇಸ್ ಪೆಂಡಿಂಗ್ ಇದ್ದು ವಿಚಾರಣೆ ಹಂತದಲ್ಲಿ ಇರಬೇಕಾದ್ರೆ ಕಾರ್ಮಿಕ ಇಲಾಖೆ ಮಾನ್ಯ ಕರ್ನಾಟಕ ಸರ್ಕಾರದವರು ಗುತ್ತಿಗೆ ಆಧಾರದ ಮೇಲೆ ಅದೇ ಕೆಲಸಕ್ಕೆ ಮತ್ತೆ ನೇಮಕ ಮಾಡೋದಕ್ಕೋಸ್ಕರ ಕ್ರಮ ವಹಿಸಿದ ಕಾರಣ ಅದು ಗೊತ್ತಾದ ಕೂಡಲೇ ರಿಟ್ ಅರ್ಜಿಯಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿ ಅದಕ್ಕೂ ಕೂಡ ತಡೆಯಾಜ್ಞೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಅರ್ಜಿ ಸಲ್ಲಿಸಿದ್ವಿ ಮಧ್ಯಂತರದ್ದು. ಅದನ್ನು ಪುರಸ್ಕರಿಸಿ ಅದು ಮಾನ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಸರ್, ಇವಾಗ ಕೋರ್ಟಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಸರ್? ಏನು ಕೆಲಸ ಮಾಡ್ತಾ ಇದ್ರು, ಏನು ವರ್ಕ್ ಮಾಡ್ತಾ ಇದ್ರು? ಅವರು ಕಂಪ್ಯೂಟರ್ ಕೆಲಸ, ಆಮೇಲೆ ಆಧಾರ್ ಕಾರ್ಡು ಲಿಂಕಿಂಗ್ ಮಾಡೋದು, ಆಮೇಲೆ ಕೋವಿಡ್ ಸಮಯದಲ್ಲಿ ಎಲ್ಲ ಏನೇನು ಬೇಕೋ ಎಲ್ಲ ಕೋವಿಡ್ ಸಮಯದಲ್ಲಿ ಯಾರ್ಯಾರು ಕಷ್ಟಪಡ್ತಿದ್ರು ಅವರಿಗೆ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗೋದಾಗಲಿ, ತುರ್ತು ಚಿಕಿತ್ಸೆ ಕೊಡಿಸೋದಾಗಲಿ, ಈ ಥರ ಏನಿದೆ ಎಲ್ಲ ಥರದ ಕೆಲಸನೂ ಜೀವ ಒತ್ತೆ ಇಟ್ಟು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅವ್ರಿಗೆ ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ಕರ್ನಾಟಕ ಸರ್ಕಾರ ಅವ್ರ ಕೆಲಸನ ಪರ್ಮನೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಭ್ಯರ್ಥಿಗಳು ಕೇಳ್ಕೊಳ್ತಾರೆ.